ಯಾಕೆ ರಾಜ್ಯ ಕಾಂಗ್ರೆಸ್ಗೆ ಬೈ ಎಲೆಕ್ಷನ್ ಬಳಿಕ ಜಿಬಿ ಎಲೆಕ್ಷನ್ ಮಾಡಬೇಕು ಅಂತ ಅಂದುಕೊಂಡವರಿಗೆ ಒಂದು ಗ್ರಹಣ ಕಾಡ್ತಾ ಇದೆ. ಚುನಾವಣೆಗೆ ದುಡ್ಡಿಲ್ಲ, ಸುಪ್ರೀಂ ಕೋರ್ಟ್ನಲ್ಲಿ ಅಳಲು. ಗ್ರೇಟರ್ ಬೆಂಗಳೂರು ಅಥಾರಿಟಿ ಚುನಾವಣೆಗೆ ಕಾಡ್ತಾ ಇದೆಯಾ ಹಣದ ಗ್ರಹಣ? ಎಲೆಕ್ಷನ್ಗೆ ದುಡ್ಡಿಲ್ಲ, ಸುಪ್ರೀಂ ಕೋರ್ಟ್ನಲ್ಲಿ ಅಳಲು. ಜೂನ್ 30ರ ಒಳಗೆ ಚುನಾವಣೆ ನಡೆಸುವುದು ಅಸಾಧ್ಯ. 5 ಪಾಲಿಕೆಗಳ ಚುನಾವಣೆಗೆ ಬಿಡಿಗಾಸಿಲ್ಲ. ಸುಪ್ರೀಂ ಕೋರ್ಟ್ನಲ್ಲಿ ಚುನಾವಣಾ ಆಯೋಗದ ಮುಂದೆ ಅಳಲು. ಸದ್ಯ ಜನಗಣತಿ ಕಾರ್ಯದಲ್ಲಿ ಸಿಬ್ಬಂದಿ ವರ್ಗ ಬ್ಯುಸಿ ಇದ್ದಾರೆ. ಮೇ ತಿಂಗಳ 15ರವರೆಗೆ ಸಿಗಲ್ವಂತೆ ಮ್ಯಾನ್ ಪವರ್. ಹಣ ಸಿಬ್ಬಂದಿ ನೀಡುವಂತೆ ಆಯೋಗದಿಂದ ಸರ್ಕಾರದ ಮೊರೆ. ಸುಪ್ರೀಂ ನೀಡಿದ ಜೂನ್ 30ರ ಡೆಡ್ಲೈನ್ ಪಾಲನೆ ಕಷ್ಟ. ಆರ್ಥಿಕ ಸಂಕಷ್ಟದಿಂದ ಚುನಾವಣೆ ಮತ್ತಷ್ಟು ವಿಳಂಬ. ಒಂದು ಸರ್ಕಾರದ ಯಾವ ಘಳಿಗೆಯಲ್ಲೂ ಕೂಡ ಈ ಒಂದು ಸರ್ಕಾರದ ಸ್ವಾಭಿಮಾನದ ಪ್ರಶ್ನೆ ಇದು. ಗ್ರೇಟರ್ ಬೆಂಗಳೂರು ಎಲೆಕ್ಷನ್ ನೋಡಿ, 7 ವರ್ಷಗಳು ಹತ್ರ 7 ವರ್ಷ ಆ ಕಾರ್ಪೊರೇಟರ್ಗಳು ಅಧಿಕಾರ ಇಲ್ಲದೆ, ಪ್ರಜಾಪ್ರಭುತ್ವ ದೇಶದಲ್ಲಿ ಅಧಿಕಾರ ಇಲ್ಲದೆ ಇರತಕ್ಕಂತಹ ಒಂದೇ ಒಂದು ವರ್ಗ ಅದು ಯಾವುದು ಅಂತ ಕೇಳಿದ್ರೆ ನಮ್ಮ ಬೆಂಗಳೂರಿನ ಕಾರ್ಪೊರೇಟರ್ಗಳು. ನಿಜಕ್ಕೂ ಕೂಡ ಅತಿ ದುರಂತ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡೋದಕ್ಕೆ ಪೊಲಿಟಿಕಲ್ ರಿಪೋರ್ಟರ್ ಮಾರುತಿ, ನಮ್ಮ ಪ್ರತಿನಿಧಿ ಮಂಜುನಾಥ್ ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ. ಮಂಜುನಾಥ್, ಪಾಲಿಕೆ ಚುನಾವಣೆ ನಡೆಯುತ್ತೆ, ಕಳ್ಕೊಂಡಿರೋ ಅಧಿಕಾರ ಮತ್ತೆ ನಮಗೆ ಸಿಗುತ್ತೆ ಅನ್ನುವಂತ ಒಂದು ನಿರೀಕ್ಷೆಯಲ್ಲಿದ್ರು ಕಾರ್ಪೊರೇಟರ್ಗಳು. ಸೊ ಈಗ ಚುನಾವಣೆ ನಡೆಸೋದಕ್ಕೆ ಸರ್ಕಾರದ ಕೈಯಲ್ಲಿ ಹಣ ಇಲ್ಲ ಅನ್ನುವಂತ ಮಾಹಿತಿ ಏನಿದೆ, ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಮಂಜುನಾಥ್. ಖಂಡಿತ ಶಾಹಿಲ್, ಏನು ಈಗಾಗಲೇ ಬಿಬಿಎಂಪಿ ಬದಲಾಗಿ ಜಿಬಿಎ ಆಗಿ ಬದಲಾವಣೆ ಆಗಿದೆ. ಜಿಬಿಎ ಆದ್ಮೇಲೆ ಒಂದಿಷ್ಟು ಬೆಂಗಳೂರು ಅಭಿವೃದ್ಧಿ ಆಗುತ್ತೆ, ಸಾಕಷ್ಟು ಆಡಳಿತ ಸುಧಾರಣೆ ಆಗುತ್ತೆ ಅಂತೇಳಿ ಅಂದ್ಕೊಂಡಿದ್ರು. ಸೊ ಆದ್ರೆ ಜಿಬಿಎ ಬಂದ ಬಳಿಕವೂ ಕೂಡ ಇದೀಗ ಜಿಬಿಎ ಆದ್ಮೇಲೆ ಕೇವಲ 5 ನಗರ ಪಾಲಿಕೆಗಳಾಗಿ ಅಷ್ಟೇ ಬದಲಾಗಿದೆ ವಿನಃ ಅಭಿವೃದ್ಧಿ ಆಗುವಂತದ್ದು ಕೂಡ ಯಾವುದೇ ಲಕ್ಷಣಗಳು ಕಾಣ್ತಾ ಇಲ್ಲ. ಸೊ ಈ ಹಿನ್ನೆಲೆಯಲ್ಲಿ ಸುಪ್ರೀಂ ಕೋರ್ಟ್ ಕೂಡ ಜೂನ್ 30ರೊಳಗಾಗಿ ಚುನಾವಣೆ ಮಾಡಬೇಕು ಅಂತ ಹೇಳಿ ಆದೇಶ ಮಾಡಿತ್ತು. ಸೊ ಎಲ್ಲೋ ಒಂದ್ ಕಡೆ ಚುನಾವಣೆ ನಡೆಯುತ್ತೆ ಅಂದ್ಕೊಂಡು ಸಾಕಷ್ಟು ರಾಜಕೀಯ ನಾಯಕರು ಕೂಡ ಮುಂದಾಗ್ತಿದ್ರು. ಸೊ ಅಂತ ಸಂದರ್ಭದಲ್ಲಿ ಇದೀಗ ಒಂದು ಕಡೆ ಈಗಾಗಲೇ ಬೆಂಗಳೂರು 5 ನಗರ ಪಾಲಿಕೆ ಚುನಾವಣೆ ಮಾಡ್ಬೇಕು ಅನ್ನೋ ಹೊತ್ತಲ್ಲಿ ಈಗ ಸರ್ಕಾರದಲ್ಲಿ ಜಿಬಿಯಲ್ಲಿ ಈಗಾಗಲೇ ಹಣ ಇಲ್ಲ ಅಂತ ಹೇಳಿ ಈಗ ಗೊತ್ತಾಗ್ತಿರುವಂತ ಒಂದ್ ಕಡೆ. ಮತ್ತೊಂದ್ ಕಡೆ ಈಗ ಸೆನ್ಸಸ್ ನಡೀತಾ ಇದೆ, ಜನಗಣತಿ ಕೂಡ ನಡೀತಾ, ಸಿಬ್ಬಂದಿಗಳು ಕೂಡ ಇಲ್ಲ. ಸೊ ಹೀಗಾಗಿ ಎಲ್ಲೋ ಒಂದ್ ಕಡೆ ಶಿಕ್ಷಕರು ಜನಗಣತಿ ಮಾಡ್ತಿದ್ರೆ, ಜಿಬಿ ಅಧಿಕಾರಿಗಳು ಹಾಕೊಂಡು ಕೆಲಸ ಮಾಡ್ತಾರೆ, ಇట్లాಗೆ ಸಿಬ್ಬಂದಿಗಳಿಲ್ಲ, ಜೊತೆಗೆ ಒಂದ್ ಕಡೆ ಹಣ ಇಲ್ಲ. ಸೊ ಹೀಗಾಗಿ ಸುಪ್ರೀಂ ಕೋರ್ಟ್ ಎಲ್ಲ 30ರೊಳಗೆ ಚುನಾವಣೆ ನಡೆಸಿ ಅಂತ ಹೇಳ್ತು. ಅದಕ್ಕೆ ದುಡ್ಡು ಇಲ್ಲ, ಸಿಬ್ಬಂದಿಗಳು ಇಲ್ಲ ಅನ್ನೋ ಪರಿಸ್ಥಿತಿ ಈಗ ಆಯೋಗ ಮುಂದಾಗಿರುವಂತದ್ದು. ಸೊ ಹೀಗಾಗಿ ಎಲ್ಲೋ ಒಂದ್ ಕಡೆ ನಮ್ಗೆ ಸಮಯಾವಕಾಶ ಬೇಕು ಅಂತ ಹೇಳಿ ಈಗಾಗಲೇ ಕೋರ್ಟ್ ಮೇಲೆ ಹೋಗಿದ್ದಾರೆ. ಸೊ ಮುಂದಿನ ಕೋರ್ಟ್ ಯಾವ ತೀರ್ಪು ಕೊಡುತ್ತೆ, ಚುನಾವಣೆ ನಡೆಯುತ್ತಾ ನಡೆಯಿಲ್ಲ ಅಂತ ಹೇಳಿ ಕಾದು ನೋಡ್ಬೇಕಾಗಿದೆ ಶೈಲಿ. ಈಗ ಮಂಜುನಾಥ್, ಒಂದು ಬೈ ಎಲೆಕ್ಷನ್ ನಂತರ ನಮಗಿರ್ತಕ್ಕಂತಹ ಏಕೈಕ ದೌತ್ಯ ಅಂದ್ರೆ ಅದು ಜಿಬಿ ಎಲೆಕ್ಷನ್ ಮಾಡೋದು ಅಂತ ಹೇಳಿ ಕಾಂಗ್ರೆಸ್ ಹೇಳ್ಕೊಂಡು ತಿರುಗಾಡ್ತಾ ಇತ್ತು. ಹಾಗಾದ್ರೆ ಇದು ಜೂನ್ ಒಳಗೆ ನಡೆಯೋ ಯಾವುದೇ ತರಹದ ಲಕ್ಷಣಗಳು ಕಾಣ್ತಾ ಇಲ್ಲ. ಖಂಡಿತ ಸಾಕಷ್ಟು ಕುತೂಹಲ ಇತ್ತು. ಬೆಂಗಳೂರು ನಗರದಲ್ಲಿ ಜಿಬಿಎ ಚುನಾವಣೆ ಸುಮಾರು ಚುನಾವಣೆ 10 ವರ್ಷ ಆಗಿದೆ, ಅಂದ್ರೆ 5 ವರ್ಷ ಹಿಂದೆ ಚುನಾವಣೆ ಆಗಿತ್ತು, 5 ವರ್ಷ ಚುನಾವಣೆ ಆಗಿಲ್ಲ. ಸೊ ಹೀಗಾಗಿ ಎಲ್ಲೊಂದ್ ಕಡೆ ಜಿಬಿಎ ಚುನಾವಣೆ ಯಾವಾಗ ಆಗುತ್ತೆ ಅಂತ ಹೇಳಿ ಸಾಕಷ್ಟು ಕುತೂಹಲ ಇತ್ತು. ಬಿಬಿಎಂಪಿ ಬದಲಾಗಿ ಗ್ರೇಟರ್ ಬೆಂಗಳೂರನ್ನ ಅಭಿವೃದ್ಧಿ ಮಾಡ್ತೀವಿ ಅಂತ ಹೇಳಿ ಡಿ.ಕೆ. ಶಿವಕುಮಾರ್ ಸಾಕಷ್ಟು ಪಣ ತೊಟ್ಟು ಸಾಕಷ್ಟು ಏನೇನೋ ಮಾಡ್ತಾ ಇದ್ರು. ಸೊ ಹಾಗಾಗಿ ಬಿಬಿಎಂಪಿ ಬದಲಾಗಿ ಜಿಬಿಎನ್ನ ಮಾಡಿದ್ರು. ಜಿಬಿಎ ಆದ ಬಳಿಕ ಈಗ ಜಿಬಿಎ ಚುನಾವಣೆ ನಡೆಯುತ್ತೆ ಅಂತ ಹೇಳಿ ಸಾಕಷ್ಟು ಜನರು ಅಭ್ಯರ್ಥಿಗಳು ಬಕಪಕ್ಷಿಗಳಂತೆ ಕಾದ್ ಕೂತಿದ್ರು. ಅಂತವ್ರಿಗೆ ಇದೀಗ ಮತ್ತೆ ಎಲ್ಲೋ ಒಂದ್ ಕಡೆ ನಿರೀಕ್ಷೆ ಹುಟ್ಟಾಗ್ತಿರುವಂತದ್ದು. ಕಾರಣ ಜಿಬಿಯಲ್ಲಿ ಹಣ ಇಲ್ಲ, ಜೊತೆಗೆ ಇತ್ತ ಸಿಬ್ಬಂದಿ ಇಲ್ಲ. ಸೊ ಹೀಗಾಗಿ ಕೂಡ ಸುಪ್ರೀಂ ಕೋರ್ಟ್ 30ರೊಳಗೆ ಜಿಬಿಎ ಚುನಾವಣೆ ನಡೆಸಿ ಅಂತ ಹೇಳಿತ್ತು. ಹಾಗಾಗಿ ಜಿಬಿಎ ಆದೇಶದ ಪ್ರಕಾರ ಜೂನ್ 30ರೊಳಗಾಗಿ ಚುನಾವಣೆ ನಡೆಯೋದು ಬಹುತೇಕ ಡೌಟ್ ಅಂತ ಹೇಳಿ ಈಗ ಗೊತ್ತಾಗ್ತಿರುವಂತದ್ದು. ಶಾಯಿ, ಥ್ಯಾಂಕ್ ಯು ಮಂಜುನಾಥ್ ತಮ್ಮೆಲ್ಲ ಡೀಟೇಲ್ಸ್ಗೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.